लिंगायत मठाधिपति संघ और बसव संस्कृति अभियान समिति द्वारा 3 सितंबर को बसव संस्कृति अभियान का आयोजन किया जा रहा है। बसव संस्कृति अभियान स्वागत समिति के अध्यक्ष बसवराज धन्नूर ने बताया। उन्होंने आज शहर के पत्रिका भवन में एक संवाददाता सम्मेलन में ये बात कही। उस दिन सुबह 11 बजे चन्नबसवा पट्टदेवरू रंग मंदिर में कॉलेज के छात्रों और आम जनता के साथ वचन संवाद होगा। शाम 4 बजे बसवेश्वर सर्कल से बीवीबी भूमरेड्डी कॉलेज तक एक जुलूस निकाला जाएगा। शाम 6 बजे बीवीबी कॉलेज परिसर में एक सार्वजनिक समारोह आयोजित किया जाएगा और रात 8:30 बजे एक नाटक का प्रदर्शन होगा। इसके बाद प्रसाद वितरित किया जाएगा। इस अभियान में पारंपरिक परिधान विशेष आकर्षण का केंद्र होंगे। उन्होंने बताया कि इसमें लगभग 50 लोगों के शामिल होने की उम्मीद है। प्रेस कॉन्फ्रेंस में प्रमुख राजेंद्र कुमार गदगे, जयराज खंडरे, सुरेश चंदशेट्टी, जगदीश पाटिल, योगेश श्रीगेरी, सिद्धैया कवादीमत, उषा मिर्चे, सुवर्णा धन्नूर, निर्मला कल्याणी और कई अन्य उपस्थित रहे। कैमरामैन पपुराज का कवरेज। कर्नाटक राज्यದಲ್ಲಿ ಸೆಪ್ಟೆಂಬರ್ 1ರಿಂದ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ, ಜಾಗತಿಕ ಲಿಂಗಾಯತ ಮಹಾಸಭಾ ಹಾಗೂ ನಾಡಿನ ಸಮಸ್ತ ಬಸವಪರ ಸಂಘಟನೆಗಳ ಒಂದು ಸಹಭಾಗಿತ್ವದಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಎನ್ನುವಂಥ ಒಂದು ಬಹಳ ವಿಶಿಷ್ಟವಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ। ಈ ಒಂದು ಅಭಿಯಾನವು ಸೆಪ್ಟೆಂಬರ್ ತಿಂಗಳ ಪೂರ್ಣ ಒಂದು ತಿಂಗಳ ಪರ್ಯಂತ ಈ ಅಭಿಯಾನ ಜರುಗಲಿದೆ। ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದು ದಿನದಂತೆ ಈ ಕಾರ್ಯಕ್ರಮ ನಡೆಯಲಿದೆ। ಇವತ್ತು 1ನೇ ಸೆಪ್ಟೆಂಬರ್ ಬಸವಣ್ಣನವರ ಜನ್ಮಸ್ಥಳವಾದ ಬಸವನ ಬಾಗೇವಾಡಿಯಲ್ಲಿ ಈ ಅಭಿಯಾನ ಈಗ ಉದ್ಘಾಟನೆ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಉದ್ಘಾಟನೆಯಾಗ್ತಾ ಇದೆ। ಅಲ್ಲಿಂದ 2ನೇ ತಾರೀಕು ಗುಲ್ಬರ್ಗ, ಹಾಗೆ 3ನೇ ತಾರೀಕು ಬೀದರ್, ಹೀಗೆ ಪ್ರತಿಯೊಂದು ಜಿಲ್ಲೆಗೆ ಸಂಚರಿಸಿ ಕೊನೆಗೆ ಅಕ್ಟೋಬರ್ 5ರಂದು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಈ ಒಂದು ಅಭಿಯಾನ ಸಮಾರೋಪಗೊಳ್ಳುತ್ತಾ ಇದೆ। ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಜಿ ಅವರು ಈ ಒಂದು ನಮ್ಮ ಸಮಾರೋಪ ಸಮಾರಂಭಕ್ಕೆ ಬರಲು ಒಪ್ಪಿಕೊಂಡಿದ್ದಾರೆ। ಕಳೆದ ವರ್ಷ ತಮ್ಮೆಲ್ಲರಿಗೂ ಗೊತ್ತು, ಬಹಳ ವರ್ಷದ ನಮ್ಮ ಬೇಡಿಕೆ ಇತ್ತು, ಬಸವ ಭಕ್ತರ ಒಂದು ಬೇಡಿಕೆ ಇತ್ತು, ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಮಾಡಬೇಕೆನ್ನುವಂಥ ಸುಮಾರು 2-3 ದಶಕಗಳಿಂದ ನಾವು ಅದನ್ನು ಬೇಡಿಕೆಯನ್ನು ಮಂಡಿಸ್ತಾ ಬಂದಾಗ ಕಳೆದ ವರ್ಷ ಸಿದ್ದರಾಮಯ್ಯನವರ ಸರ್ಕಾರ ನಮ್ಮ ಬೇಡಿಕೆಯನ್ನು ಮನ್ನಣೆಯನ್ನು ಮಾಡಿ ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಅಧಿಕೃತವಾಗಿ ಘೋಷಣೆ ಮಾಡಿದರು। ಅದಾದ ಮೇಲೆ ಎಲ್ಲ ಕಚೇರಿಗಳಲ್ಲಿ ಸಾಂಸ್ಕೃತಿಕ ನಾಯಕ ಬಸವಣ್ಣ ಎನ್ನುವಂತಹ ಬರೆದಿರುವಂತಹ ಬಸವಣ್ಣನವರ ಚಿತ್ರಗಳನ್ನು ಅಳವಡಿಸಲು ಸರ್ಕಾರ ಆದೇಶ ಮಾಡಿತು। ಅದು ತನ್ನ ಕೆಲಸವನ್ನು ಮಾಡಿತು। ಆದರೆ ಬಸವಣ್ಣನವರು ಕೊಟ್ಟಂಥ ಸಂಸ್ಕೃತಿ ಯಾವುದು, ಅದರ ವೈಶಿಷ್ಟ್ಯತೆ ಏನು, ಅದು ಮಾಡಿರುವಂಥ ಕೆಲಸ ಏನು, ಅದು ನಡೆದು ಬಂದಂಥ ದಾರಿ ಯಾವುದು, ಇದನ್ನು ಇಂದಿನ ಪೀಳಿಗೆಗೆ, ಇಂದಿನ ಜನಮಾನಸಕ್ಕೆ ಭಾರತದಾದ್ಯಂತ ವಿಶ್ವದಾದ್ಯಂತ ಅದನ್ನು ಮುಟ್ಟಿಸಬೇಕೆನ್ನುವಂಥ ಒಂದು ದಿಶೆಯಲ್ಲಿ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಹಾಗೂ ಜಾಗತಿಕ ಲಿಂಗಾಯತ ಮಹಾಸಭಾ ಹಾಗೂ ಎಲ್ಲ ಬಸವಪರ ಸಂಘಟನೆಗಳು ಸೇರಿಕೊಂಡು ಈ ಅಭಿಯಾನವನ್ನು ಆಯೋಜನೆ ಮಾಡಿವೆ। ಬೀದರ್ನಲ್ಲಿ 3ನೇ ತಾರೀಕು ಈ ಒಂದು ಕಾರ್ಯಕ್ರಮವನ್ನು ಬಹಳ ವಿಶೇಷವಾಗಿ ಮಾಡಬೇಕು। ಯಾಕೆಂದರೆ ಈ ಸಂಸ್ಕೃತಿ, ಈ ತತ್ವ ಹುಟ್ಟುಕೊಂಡಿದ್ದ ನೆಲ ಇದು। ಇದೇ ನೆಲದಲ್ಲಿ ಬಸವಣ್ಣನವರು, ಬಸವಾದಿ ಶರಣರು ಜಗತ್ತಿಗೆ ವಿಶಿಷ್ಟವಾದ ಸಂಸ್ಕೃತಿಯನ್ನು ಕೊಟ್ಟರು।